ಈ ಹಿಂದೆ ಯಾರಿಂದಲೂ ಸಾಧ್ಯವಾಗಲಿಲ್ಲ, ಮುಂದೆ ಆಗುವಂತಹದ್ದು ಅಲ್ಲ. ಯೋಗದಲ್ಲಿ 3 ಪುರಗಳ ನಿರ್ಮಾಣ, ಬ್ರಹ್ಮಾನುಗ್ರಹವನ್ನು ಹೊಂದಿ ತ್ರಿಪುರರಾದಂತಹ ನಾವು ಈ ಕಾಲಕ್ಕೆ ಕನಕಪುರ, ರಜತಪುರ, ಕಪ್ಪಿಣಪುರ 3 ಪುರಗಳ ನಿರ್ಮಾಣವನ್ನು ಮಾಡಿದ್ದೇವೆ. ಕನಕಪುರಕ್ಕೆ ನನ್ನ ಅನಾಥ ತಾರಾಕ್ಷರೇ ಇದ್ದಾನೆ. ಸಹೋದರನಾದಂತಹ ವಿದ್ಯುನ್ಮಾಲಿ ಕಬ್ಬಿಣದ ಪಟ್ಟಣಕ್ಕೆ ದೊರೆ, ನಾನು ರಜತಪುರಕ್ಕೆ ದೊರೆ ಇದ್ದೇನೆ. ಅಲ್ಲಿದ್ದುಕೊಂಡು ಭೂಲೋಕವನ್ನೇ ಅಂಕಿ ಒಳಗೆ ತಂದುಕೊಳ್ತೇನೆಂಬ ಹಾಗೆ ಅವರಿಗೆ ಭರವಸೆ ಮಾಡಿ ಹೊರಟಿದ್ದೇನೆ. ಭೂಲೋಕವನ್ನೆಲ್ಲ ಸುತ್ತಿದೆ, ಧರಾಣ್ಮರ ತಲೆಯನ್ನು ಮೆಟ್ಟಿ ಕಪ್ಪ ಕಾಡಿಗಳನ್ನು ಬೇಕಾದ ಹಾಗೆ ಸಂಗ್ರಹ ಮಾಡಿದ್ದಾಯ್ತು. ಕೇವಲ ನಗರವನ್ನು ನೋಡಿದರೆ ಸಾಕಾಗುವುದಿಲ್ಲ, ವನ ವನಾಂತರವನ್ನು ಸುತ್ತಬೇಕು. ಎಲ್ಲಿ ನಡೆಯುತ್ತಾ ಇದೆ ಜಾತ್ರೆ. ದೇವತೆಗಳ ಬಲವೃದ್ಧಿಗಾಗಿ ಯಾರು ಕೈಗೊಳ್ಳುತ್ತಾರೆ ಕಾರ್ಯಗಳನ್ನು, ಅಂತವರ ಕಾಯಕವನ್ನು ನಿಲ್ಲಿಸಬೇಕೆಂದರೆ ಕಾರ್ಯತತ್ಪರನಾದೆ. ಕಾಡುಗಳಲ್ಲಿದ್ದುಕೊಂಡು ಯಜ್ಞಯಾಗಾದಿಗಳ ಮೂಲಕವಾಗಿ ದೇವತೆಗಳ ವರ್ಚಸ್ಸನ್ನು ವೃದ್ಧಿ ಮಾಡ್ತಾ ಇದ್ದಾರೆ ಋಷಿ ಜನರು. ಅಂತ ಋಷಿ ಜನರ ಬಳಿಗೆ ತೆರಳಿ ಯಜ್ಞಯಾಗಾದಿಗಳು ನಿಲ್ಲಿಸಿದ್ದಾರೆ. ಸಮಾಧಾನವಾಗಿದೆ. ಇಷ್ಟೇ ಸಾಲದು, ಇನ್ನು ಏನು ನಡೆಯುತ್ತಾ ಇದೆ ನೋಡಬೇಕು, ನಡೆಯುವರು.